ನಮಸ್ಕಾರ. ಈ ಈ ದಿನ ಮೊದಲೊಂದು ವಿಡಿಯೋ ಮಾಡಿದ್ದೆ. ಮೊದಲನೇ ಭಾಗ ಅಂದರೆ ಆ ವಿಭಾಗವಾಗಿಲ್ಲದ ಆಸ್ತಿಯನ್ನು ವಿಭಾಗಕ್ಕಿಂತ ಮೊದಲೇ ಮಾರಬಹುದೇ, ಮಾರಿದರೆ ಪರಿಣಾಮ ಏನು ಅನ್ನೋದ್ರ ಬಗ್ಗೆ. ಅದರಲ್ಲಿ ಕೆಲವು ಸಂಗತಿಗಳನ್ನು ಮರೆತಿದ್ದೆ. ಅದಕ್ಕಾಗಿ ಭಾಗ 2 ಅಂಥೇಳಿ ಮಾಡ್ತೇನೆ. ಯಾಕಂದರೆ ಯಾವುದೇ ವಿಷಯವನ್ನು ನಿಮಗೆ ತಿಳಿಸಿದ್ರೆ ನಾನು ಸಂಪೂರ್ಣ ತಿಳ್ಕೋಬೇಕು. ಅದರ ಪ್ರಶ್ನೆಗಳು ಹೇಳ್ಬಾರ್ದು, ಅನುಮಾನಗಳು ಹೇಳ್ಬಾರ್ದು. ಮೂಲಭೂತವಾಗಿ ಎಲ್ಲ ವಿಷಯಗಳನ್ನು ಏನು ಹೇಳಬೇಕೋ ಅದೆಲ್ಲವನ್ನು ಹೇಳ್ತಕ್ಕಂಥದ್ದು ನನ್ನ ಕರ್ತವ್ಯ, ಮತ್ತು ನೀವು ತಿಳ್ಕೋಬೇಕಾದ್ದು ನಿಮ್ಮ ಹಕ್ಕು. ಆದ್ದರಿಂದ ಕೆಲವು ಸಂಗತಿಗಳು ಏನು ಮರ್ತಿದ್ದೆ ಅದನ್ನು ಹೇಳೋದಕ್ಕೆ ಕೂತಿದ್ದೀನಿ. ಅದೇ ವಿಷಯದ ಬಗ್ಗೆ ಮುಂದುವರಿಸ್ತಾ ನನ್ನ ಮಾತುಗಳಿದು. ಅಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಅಂಥೇಳಿ. ಅದನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೆ ನಾನು, ಯಾವ ಕೇಸು ಯಾವತ್ತಾಗಿದೆ, ಏನು ಕೇಸ್ ನಂಬರು, ಎಲ್ಲಿ ರಿಪೋರ್ಟ್ ಆಗಿದೆ ಅಂತ. ಆದರೂ ನಿಮ್ಮ ಅನುಕೂಲಕ್ಕಾಗಿ ಹೇಳ್ತಾ ಇದ್ದೀನಿ. ಅದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು. ಅದು ಸಿವಿಲ್ ಅಪೀಲ್ ನಂಬರು 6508 2005. ಗೊತ್ತಾಯ್ತು. ಅದು ರಾಮದಾಸ್ ವರ್ಸಸ್ ಸೀತಾಬಾಯಿ ಆ್ಯಂಡ್ ಅದರ್ಸ್ ಅಂಥೇಳಿ. ಗೊತ್ತಾಯ್ತಾ ಆ ಕೇಸು. ಇದು ರಿಪೋರ್ಟ್ ಆಗಿರೋದು ಆಲ್ ಇಂಡಿಯಾ ರಿಪೋರ್ಟರ್, ಸುಪ್ರೀಂ ಕೋರ್ಟು, 2009, ಪೇಜು 2735. ಅಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಕೇಸು. ಆಯಿತಾ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ನನ್ನ ಪೀಠಿಕೆಯಲ್ಲೂ ಹೇಳಿದ್ದೀನಿ, ನಂತರದಲ್ಲೂ ಹೇಳಿದ್ದೀನಿ. ಈ ಒಟ್ಟು ವಿಭಾಗದ ಆಸ್ತಿಯನ್ನು ಒಟ್ಟು ಕುಟುಂಬಕ್ಕೆ ಸೇರಿದ ಅಥವಾ ಇಬ್ಬರಿಗೆ ಸೇರಿದ, ಮೂರರಿಗೆ ಸೇರಿದಂಥ, ಅಥವಾ ನೀವು ಒಂದು ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಕ್ಲಾಸ್ 1 ಹೇರ್ಸ್ ಅಂತ ಕರಿತೀವಿ, ಆ ಪ್ರಕಾರವಾಗಿ ನಿಮ್ಮ ಮನೆಯಲ್ಲಿ ಹಿರಿಯರು ತಂದೆ ಅಥವಾ ತಾಯಿ ತೀರಿ ಹೋಗಿ ನೀವೆಲ್ಲ ಕ್ಲಾಸ್ 1 ಹೇರ್ಸ್ ಆದಾಗ, ಅಂದರೆ ಮೊದಲನೇ ದರ್ಜೆಯ ವಾರಸ್ದಾರ ಆದಾಗ ನಿಮಗೆಲ್ಲ ಸಮಾನ ಹಕ್ಕು ಅಥವಾ ಈಕ್ವಲ್ ಹಕ್ಕು ಇರುತ್ತೆ ಒಂದು ಆಸ್ತಿ ಮೇಲೆ. ಅದರಲ್ಲಿ ಭಾಗವನ್ನು ಮಾರಬಹುದೇ ಅಂತ ನಾನು ಹೇಳಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಹೇಳಿದೆ. ಆದರೆ ಆ ಸ್ವಾಧೀನ ಕೊಡಬೇಕಾದ್ರೆ, ಸ್ವಾಧೀನ ಕನ್ಫರ್ಮ್ ಆಗಬೇಕಾದ್ರೆ ಅವರಿಗೆ ನೀವು ನಿಮ್ಮಲ್ಲಿ ಒಂದು ಏನು ವಿಭಾಗವನ್ನು ಮಾಡಿಕೊಂಡು, ವಿಭಾಗ ಪತ್ರದ ಮೂಲಕ ವಿಭಾಗ ಮಾಡಿಕೊಂಡು, ಅಥವಾ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಆಗಿ ಆ ಪ್ರಕಾರವಾಗಿ ನಿಮ್ಮ ಪಾಲು ನಿಮಗೆ ಬಂದಾಗ, ಅದು ಆ ಒಂದು ಕ್ರಯಪತ್ರ ಏನು ಬರ್ಕೊಟ್ಟಿರ್ತೀರ 3ನೇ ವ್ಯಕ್ತಿಗೆ ನಿಮ್ಮ ಭಾಗದ್ದು, ಆವಾಗ ಅದು ಸಂಪೂರ್ಣವಾಗತ್ತೆ ಪ್ರೋಸೆಸ್. ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ನೀವು ಕ್ರಯಪತ್ರ ಮಾಡಿಕೊಟ್ಟಿರ್ತೀರ, ರಿಜಿಸ್ಟರ್ ಆಗಿರುತ್ತೆ, ಎಲ್ಲವೂ ಸೇರಿ ಹಕ್ಕು ಬಂದಿರುತ್ತೆ, ಆತನೇ ಓನರ್ ಆಗಿರ್ತಾರೆ. ಆದರೆ ಸ್ವಾಧೀನ ಕಾನೂನುಬದ್ಧ ರೀತಿಯಲ್ಲಿ, ಕಾನೂನಿನ ದೃಷ್ಟಿಯಲ್ಲಿ ಸ್ವಾಧೀನ ಸಿಕ್ಕಿದೆ ಅಂತ ಆಗೋದು ಯಾವಾಗ ಅಂದರೆ, ನೀವು ಆ್ಯಕ್ಚುಯಲ್ ಸ್ವಾಧೀನ ಕೊಟ್ಬಿಟ್ಟಿರ್ತೀರ ಅವರಿಗೆ, ಈ ಭಾಗ ಇಷ್ಟೇ ಅಂತೇಳಿ ಅಳತೆ ಮಾಡಿ ಕೊಟ್ಟಿರ್ತೀರ. ಆದರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ, ಕಾನೂನಿನ ಕಣ್ಣಿನಲ್ಲಿ ನಿಮಗೆ ಸ್ವಾಧೀನ ಬಂದಿದೆ ಅಂತ ಆಗೋದು ಯಾವಾಗ ಅಂದರೆ, ನಿಮ್ಮ ಕುಟುಂಬದ ಇತರೆ ಸದಸ್ಯರು ವಿಭಾಗ ಮಾಡಿಕೊಂಡಾಗ, ನಿಮ್ಮನ್ನು ಸೇರಿಸ್ಕೊಂಡು ವಿಭಾಗ ಮಾಡಿಕೊಂಡು, ಆಗ ನೀವು ಮಾರುವಂಥ ಭಾಗವನ್ನು ನಿಮ್ಮ ಭಾಗಕ್ಕೆ ಅಲಾಟ್ ಮಾಡಿದರೆ ಆಗ ಅದು ಸಂಪೂರ್ಣವಾಗುತ್ತೆ. ಅವರ ಒಂದು ನಿಮ್ಮ 3ನೇ ವ್ಯಕ್ತಿಯ ಸ್ವಾಧೀನ ಸಂಪೂರ್ಣ ಅಂತ ಆಗುತ್ತೆ. ಅದಕ್ಕೆ ಎಲ್ಲ ಬಗೆಯ ಹಕ್ಕುಗಳು ಅವರಿಗೆ ದಕ್ಕತ್ತೆ. ಇದು ಆ ಕೇಸಿನ ಆ ಒಂದು ತೀರ್ಪಿನ ತಿರುಳು. ಮತ್ತು ಪ್ರಾಕ್ಟಿಕಲಾಗಿ ಏನಾಗುತ್ತೆ ಅಂದರೆ, ನೀವು ಮಾರಿದಾಗ ಸ್ವಾಧೀನ ಕೊಟ್ಬಿಟ್ಟಿರ್ತೀರ, ಗೊತ್ತಾಯ್ತಾ. ಅವರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಸಂಪೂರ್ಣವಾಗಿ ಕಾನೂನು ದೃಷ್ಟಿಯಲ್ಲಿ ಅದಕ್ಕೊಂದು ಕಾನೂನಿನ ಮುದ್ರೆ ಸಿಗ್ತಕ್ಕಂಥದ್ದು ಯಾವಾಗ ಅಂದರೆ, ನಿಮ್ಮ ಕುಟುಂಬದಲ್ಲಿ ನೀವು ಪಾರ್ಟಿಷನ್ ಮಾಡ್ಕೊಂಡಾಗ. ಪಾರ್ಟಿಷನ್ ಆದರೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರ್ಯಾರಿಗೆ ಯಾವ ಭಾಗ, ಮೊದಲನೇವರಿಗೆ, 2ನೇವರಿಗೆ, 3ನೇವರಿಗೆ ನಿಮಗೆ ಯಾವ ಭಾಗ ಅಂತ ಆದಾಗ ಆಗ ಸ್ವಾಧೀನವನ್ನು ತಗೋಬೋದು. ಅಲ್ಲಿ ತನಕ ಅದು ಜಾಯಿಂಟ್ ಪೊಸಿಷನ್ಲೇ ಇದೆ. ಜಾಯಿಂಟ್ ಪೊಸಿಷನ್ನು ಅಂದರೆ ಜಂಟಿ ಸ್ವಾಧೀನದಲ್ಲಿ ಇದೆ ಅಂಥೇಳಿ ಕಾನೂನು ಭಾವಿಸುತ್ತೆ. ಅದರಿಂದ ಹೊರಗೆ ಬರಬೇಕು ನೀವು. ಮತ್ತೆ ಯಾರೋ ಕಾಮೆಂಟ್ ಮಾಡಿದ್ರು ಲೆವಿನಿ ಸ್ಕೆಚ್ಚು ಅಂತ. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಇದು ಬಾಂಬೆ ಹೈಕೋರ್ಟಿನ ನಾಗಪುರ ಬೆಂಚಿನ ಜಡ್ಜ್ಮೆಂಟು. ಗೊತ್ತಾಯ್ತಾ. ಇದು ದೇಶಕ್ಕೆಲ್ಲ ಅನ್ವಯ ಕಾನೂನು. ಕರ್ನಾಟಕದ ಲೆವಿನಿ ಸ್ಕೆಚ್ ಇದೆ, ಹೌದು. ಕೃಷಿ ಭೂಮಿ ಮಾರಾಟ ಮಾಡೋಕ್ಕೆ ಬರಲ್ಲ ನಿಮ್ಮ ಭಾಗದ್ದು. ಆದರೆ ಕೃಷಿಯೇತರ ಭೂಮಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ, ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆಸ್ತಿಗಳನ್ನ ಮಾರ್ಬೋದಲ್ಲ, ಒಟ್ಕೊಡ್ಬೋದಾದರೂ ನಿಮ್ಮ ಭಾಗದ ಒಂದು ಏನು ಆಸ್ತಿ ಇದೆ, ನಿಮ್ಮ ಹಕ್ಕೆ ಇದೆ, ಎಷ್ಟು % ಇದೆ ಅಷ್ಟನ್ನು ಮಾರ್ಬೋದಲ್ಲ. ಕೃಷಿ ಭೂಮಿಗೆ ಮಾತ್ರ ಕರ್ನಾಟಕದಲ್ಲಿ ಈ ಥರದ ಮಿತಿ ಇದೆ, ಲೆವಿನಿ ಸ್ಕೆಚ್ ಬೇಕು ಅಂತ. ಕರೆಕ್ಟ್ ಅವ್ರ ಪ್ರಶ್ನೆ. ಆದರೆ ದೇಶಕ್ಕೆಲ್ಲ ಅನ್ವಯ ಆಗಲ್ಲ ಅದು. ಬೇರೆ ರಾಜ್ಯಗಳಲ್ಲಿ, ಗೊತ್ತಾಯ್ತಾ, ಅಲ್ಲಿ ಕೃಷಿ ಭೂಮಿನೂ ಕೂಡ ಮಾರ್ಬೋದು, ಲೆವಿನಿ ಸ್ಕೆಚ್ ಅವಶ್ಯಕತೆ ಇಲ್ಲ ಅಲ್ಲೆಲ್ಲ. ಆದ್ದರಿಂದ ಇದು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಕೃಷಿ ಭೂಮಿಗೆ ಅನ್ವಯ ಆಗಲ್ಲ ಅಂತಲೇ ನಾವು ಭಾವಿಸ್ಬೇಕು. ಕೃಷಿಯೇತರ ಭೂಮಿಗೆ, ಕೃಷಿಯೇತರ ಆಸ್ತಿಗೆ, ಇದು ಯಾವುದೋ ಬಿಲ್ಡಿಂಗ್ ಇರುತ್ತಪ್ಪ, ಕಟ್ಟಡ ಕಟ್ಟಿರ್ತೀರ, ಅಥವಾ ಖಾಲಿ ಜಾಗ ಇರುತ್ತೆ, ಇದಕ್ಕೆಲ್ಲ ಲೆವೆಲ್ ಸ್ಕೆಚ್ ಏನು ಬೇಕಾಗಿಲ್ವಲ್ಲ. ಆದ್ದರಿಂದ ಅಲ್ಲಿ ಮಾರ್ಬೋದು ನೀವು. ಅವ್ರು ಮಾರಿದವ್ರಿಗೆ ಖಾತೆನೂ ಕೂಡ ಆಗುತ್ತೆ.
ಆದರೆ ಸ್ವಾಧೀನದ ಪ್ರಶ್ನೆ ಒಂದು ಮುಕ್ತಾಯವಾಗ್ತಕ್ಕಂಥದ್ದು, ಇದು ಎಲ್ಲ ಬಗೆಯ ಹಕ್ಕನ್ನು 100ಕ್ಕೆ 100 ಭಾಗ ಹೊಂದಿದ್ದಾರೆ ಅಂತಕ್ಕಂಥದ್ದು ಕ್ರಯಪತ್ರ ಆದಾಗ ಆದರೂ ಕೂಡ ಸ್ವಾಧೀನ ದಕ್ಕುವುದು ಕಾನೂನು ಪ್ರಕಾರ ಇವರಿಗೆ ಸ್ವಾಧೀನದಲ್ಲಿ ಇದ್ದಾರೆ ಅಂತ ಭಾವಿಸೋದು ಕಾನೂನು ಯಾವಾಗ ಅಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ವಿಭಾಗ ಆದಾಗ. ಆ ವಿಭಾಗ ಆಗೋ ತನಕ ಸ್ವಾಧೀನ ದಕ್ಕಿಲ್ಲ ಅಂತಲೇ ಕಾನೂನು ಭಾವಿಸುತ್ತೆ. ಈ ತೀರ್ಪು ಅದೇ ಹೇಳುತ್ತೆ. ಆದರೆ ಪ್ರಾಕ್ಟಿಕಲ್ ನೀವಲ್ಲಿ ಏನೇ ಕಟ್ಕೋಬೋದು, ಅನುಭವಿಸ್ತಾ ಇರ್ಬೋದು, ಕೊನೆಗೆ ಅನುಭವಿಸ್ತಿರೋದು ಕೋರ್ಟಿಗೆ ಗಮನಕ್ಕೆ ಬಂದರೂ ಕೂಡ, ಪಾರ್ಟಿಷನ್ ಮಾಡ್ತಕ್ಕಂಥ ಕೋರ್ಟಿನ ಗಮನಕ್ಕೆ ಬಂದರೂ ಕೂಡ ಆ ನೀವು ನಿಮಗೆ ಮಾರಿರುವ ಭಾಗ ಮತ್ತು ನೀವು ಕಟ್ಟಡ ಕಟ್ಟಿರುವ ಭಾಗ ಏನಿದೆ ಅದು ಯಾರು ನಿಮಗೆ ಕುಟುಂಬದ ಸದಸ್ಯರು ಮಾರಿದ್ದಾರೆ ಅವರಿಗೆ ಪಾರ್ಟಿಷನ್ ಆದರೆ ಏನು ಭಾಗ ಬರುತ್ತೋ ಅದೇ ಭಾಗ ಆದರೆ ಏನು ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚಿನ ಭಾಗದಲ್ಲಿ ನೀವೇನಾರ ಕಟ್ಟಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಅವ್ರು ಮಾರೋದಕ್ಕೂ ಬರಲ್ಲ, ನೀವು ಅದನ್ನು ಆಕ್ರಮಿಸ್ಕೊಳ್ಳೋಕ್ಕೂ ಬರಲ್ಲ. ಆದ್ದರಿಂದ ಅವರಿಗೆ ಅವರ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಪ್ರತಿಯೊಬ್ಬರಿಗೂ ಏನು ಶೇರ್ ಬರುತ್ತೆ, ಆ ಶೇರಿನ ಪ್ರಕಾರ ಎಷ್ಟು ಭೂಮಿ ಒಬ್ಬೊಬ್ಬರಿಗೂ ಹಂಚಿಕೆ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಿ ಒಬ್ಬೊಬ್ಬರಿಗೆ ಬರ್ತಕ್ಕಂಥ, ಒಬ್ಬರಿಂದ ಕೊಳ್ಳೋದಿದ್ರೆ ಅಷ್ಟು ಬರುತ್ತೆ, ಒಬ್ಬರಿಗೆ ಎಷ್ಟು ಬರುತ್ತೆ ತೀರ್ಮಾನ ಮಾಡ್ಕೊಂಡು ಅಷ್ಟಕ್ಕೆ ಮಾತ್ರ ಕ್ರಯಪತ್ರ ಮಾಡ್ಕೋಬೇಕು. ಇಬ್ಬರು ಮಾರಿದರೆ ಇಬ್ಬರಿಗೆ ಎಷ್ಟು ಬರುತ್ತೆ ಅಂತ ಲೆಕ್ಕಾಚಾರ ಮಾಡಿಕೊಂಡು ಅಷ್ಟು ಭೂಮಿಯನ್ನು ಮಾತ್ರ ಖರೀದಿ ಮಾಡಬೇಕು. ಜಾಸ್ತಿ ಮಾಡಿದ್ರೆ ನಿಮಗೆ ದಕ್ಕಲ್ಲ ಅನ್ನುವಂಥ ಮಾತನ್ನು ಆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ. ಈ ಕ್ಲಾರಿಫಿಕೇಷನ್ನ ಈ 2ನೇ ಭಾಗದಲ್ಲಿ ಕೊಡ್ತಾ ಈ ತೀರ್ಪಿನ ಸಾರ ಇಷ್ಟೇ, ತಿರುಳು ಇಷ್ಟೇ ಅನ್ನುವುದನ್ನು ಮತ್ತೊಮ್ಮೆ ನಿಮಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.